ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರನ್ನ ಬಾಳ್ಬಾಡಿ ಡ್ರಗ್ಸ್ ಆಗಿರ್ಬೋದು, ಅಕ್ಕಿ ಹಗರಣ ಆಗಿದ್ದು, ಪೊಲೀಸರ ಮೇಲೆ ದಾಳಿ ಆಗಿದೆ, ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಂದ ಬರ್ತಾ ಇದಾವೆ. ಅದು ಹೆಂಗೆ ಏನು ವಿಚಾರ? ಆ್ಯಕ್ಚುಲಿ ಇದು ಮುಜುಗರನೇ. ಈಗ ಎಲ್ಲ ಪಕ್ಷದಲ್ಲಿ ಇರ್ತಾರೆ, ಈಗ ಸಿಗ್ತಿರೋರು ನಮ್ಮ ಪಕ್ಷದಲ್ಲಿ ಸಿಕ್ಕಿರಂಗೆ ಕಾಣ್ತಾರೆ. ನನಗೂ ಪಕ್ಷಕ್ಕೆ ಮುಜುಗರನೇ. ನಾವೇನು ಯಾರನ್ನೇನು ಅದು ಮಾಡಿರಿ ಅಂತ ಯಾರೇ ಆಗಲಿ ಬೆಂಬಲಿಸಿರಲ್ಲ. ಕಾಮನ್ನಾಗಿ ಅವ್ರು ಒಬ್ಬೊಬ್ರು ಒಂದು ವೃತ್ತಿಲಿ ಇರ್ತಾರೆ. ಅವ್ರು ನಮ್ಮ ಪಾರ್ಟಿಲಿ ಗುರುಸ್ಕೊಂಡಿರೋಂಥ ವ್ಯಕ್ತಿ ಆದರೂ ತಪ್ಪೇ, ಇನ್ನೊಂದು ಪಾರ್ಟಿಲಿ ಗುರುಸ್ಕೊಂಡಿರೋ ವ್ಯಕ್ತಿ ಆದರೂ ತಪ್ಪೇ. ಅದು ಯಾರೇ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಈ ರಿಪಬ್ಲಿಕ್ ದಾವಣಗೆರೆ ಅಂತ ಹೇಳಿ ಟ್ವೀಟ್ ಎಲ್ಲ ಮಾಡಿದ್ದಾರೆ. ಅವೆಲ್ಲ ಟ್ವೀಟ್ ಮಾಡೋದಂತಲ್ಲ. ಆಯ್ತಪ್ಪ, ಇವರೇ ಮಾಡಿದ್ರೆ ನೆನ್ನೆ ಮೊನ್ನೆ ಮಾಡಿದಾರಾ? ಅವ್ರು ಹೇಳ್ತಾರೆ ಸುಮಾರು ವರ್ಷದಿಂದ. ಮತ್ತು ಇವರು ಅಧಿಕಾರದಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿ ಇವ್ರು ಏನಾದ್ರು ತಿಂದಿರ್ಬೇಕಲ್ಲ. ಹಂಗಾದ್ರೆ ಇವ್ರು ಯಾಕೆ ಹಿಡಿಲಿಲ್ಲ, ಅವಾಗ ಹಿಡಿಸ್ಲಿಲ್ಲ? ನಾವು ನಮ್ಮ ಸರ್ಕಾರ ಇದ್ದು ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ನೋದಾಗಿದ್ದರೆ ನಾವು ರಕ್ಷಣೆ ಮಾಡ್ಬೋದಿತ್ತು. ನಾವು ಯಾರನ್ನೂ ರಕ್ಷಣೆ ಮಾಡೋ ಇದರಲ್ಲಿಲ್ಲ. ಯಾರೇ ತಪ್ಪು ಮಾಡೋದು ತಪ್ಪು ಅನ್ನೋದನ್ನು ನಾವೆಲ್ಲರೂ ಸಮಾನವಾಗಿ ತಗೊಳ್ತೀವಿ ಅನ್ನೋದಕ್ಕೂ ಇದೊಂದು ಸಾಕ್ಷಿ. ಅವ್ರು BJP ಸರ್ಕಾರ ನಾವು 2 ವರ್ಷ ಆಗಿದೆ, ಅದರಿಂದ ಅವರೇ ಇದ್ರು 4 ವರ್ಷ. ಮತ್ತು ಅವಾಗ ಯಾಕೆ ಕ್ರಮ ತಗೊಂಡಿಲ್ಲ? ಈ ವ್ಯವಹಾರಗಳೇ ನೆನ್ನೆ ಮೊನ್ನೆ ಹುಟ್ಟಿರೋ ಅಂತಲ್ಲ. ತಾವೆಲ್ಲ ಮಾಧ್ಯಮದಲ್ಲಿ ಪೊಲೀಸ್ ರಿಪೋರ್ಟರ್ ನೋಡಿರಿ, ಸುಮಾರು ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ ಅನ್ನೋ ಮಾಹಿತಿನ ನಾನು ನೋಡಿದೆ. ಹಂಗಿದ್ರೆ ಅವಾಗ ಯಾಕೆ ಹಿಡಿಲ್ಲ ಅಂದರೆ ಇವ್ರು ಅವ್ರ ಜೊತೆ ಹೊಂದಾಣಿಕೆ ಮಾಡಿದ್ರು ಅಂದರೆ ಇವ್ರು ಅದ್ರಲ್ಲಿ ಭಾಗಿಯಾಗಿದ್ದಾರೆ, ಇವ್ರನ್ನ ತನಿಖೆ ಮಾಡಬೇಕು ಅನ್ನೋ ನಾನು ಒತ್ತಾಯ ಮಾಡಿದೆ. ಪೊಲೀಸರು ಕಲ್ಪಟ್ಟಿ ಎಲ್ಲ ಹಿಡಿದು ಅಲ್ಲೇ ಮಾಡೋದು ಮುಂದಾಗಿದ್ದಾರೆ. ತಪ್ಪೇ, ನಾನು ಹೇಳೋದ್ನಲ್ರಿ, ಯಾರು ಮಾಡಿದ್ರು ತಪ್ಪೇ. ಶಿಸ್ತು ಮುಖ್ಯ ಜೀವನಕ್ಕೆ. ಶಿಸ್ತಿನ ವಿರುದ್ಧ ಯಾರೇ ಹೋದ್ರೂ ಕ್ರಮ ತಗೊಳ್ಳಿ. ನಾನೇ ಮಾಡಿದ್ರು ಸರಿ, ನೀವೇ ಮಾಡಿದ್ರು ಸರಿ, ಇನ್ನೊಬ್ರು ಮಾಡಿದ್ರು ಸರಿ. ಪಕ್ಷ ಇದರಲ್ಲಿ ಬರೋದಿಲ್ಲ. ಪಕ್ಷ ಏನು ಯಾವುದೂ ಇಂಥವ್ನು ಹೇಳ್ಕೊಡೋದಿಲ್ಲ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರನ್ನ ಬಾಳ್ಬಾಡಿ ಡ್ರಗ್ಸ್ ಆಗಿರ್ಬೋದು, ಅಕ್ಕಿ ಹಗರಣ ಆಗಿದ್ದು, ಪೊಲೀಸರ ಮೇಲೆ ದಾಳಿ ಆಗಿದೆ, ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಂದ ಬರ್ತಾ ಇದಾವೆ. ಅದು ಹೆಂಗೆ ಏನು ವಿಚಾರ? ಆ್ಯಕ್ಚುಲಿ ಇದು ಮುಜುಗರನೇ. ಈಗ ಎಲ್ಲ ಪಕ್ಷದಲ್ಲಿ ಇರ್ತಾರೆ, ಈಗ ಸಿಗ್ತಿರೋರು ನಮ್ಮ ಪಕ್ಷದಲ್ಲಿ ಸಿಕ್ಕಿರಂಗೆ ಕಾಣ್ತಾರೆ. ನನಗೂ ಪಕ್ಷಕ್ಕೆ ಮುಜುಗರನೇ. ನಾವೇನು ಯಾರನ್ನೇನು ಅದು ಮಾಡಿರಿ ಅಂತ ಯಾರೇ ಆಗಲಿ ಬೆಂಬಲಿಸಿರಲ್ಲ. ಕಾಮನ್ನಾಗಿ ಅವ್ರು ಒಬ್ಬೊಬ್ರು ಒಂದು ವೃತ್ತಿಲಿ ಇರ್ತಾರೆ. ಅವ್ರು ನಮ್ಮ ಪಾರ್ಟಿಲಿ ಗುರುಸ್ಕೊಂಡಿರೋಂಥ ವ್ಯಕ್ತಿ ಆದರೂ ತಪ್ಪೇ, ಇನ್ನೊಂದು ಪಾರ್ಟಿಲಿ ಗುರುಸ್ಕೊಂಡಿರೋ ವ್ಯಕ್ತಿ ಆದರೂ ತಪ್ಪೇ. ಅದು ಯಾರೇ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಈ ರಿಪಬ್ಲಿಕ್ ದಾವಣಗೆರೆ ಅಂತ ಹೇಳಿ ಟ್ವೀಟ್ ಎಲ್ಲ ಮಾಡಿದ್ದಾರೆ. ಅವೆಲ್ಲ ಟ್ವೀಟ್ ಮಾಡೋದಂತಲ್ಲ. ಆಯ್ತಪ್ಪ, ಇವರೇ ಮಾಡಿದ್ರೆ ನೆನ್ನೆ ಮೊನ್ನೆ ಮಾಡಿದಾರಾ? ಅವ್ರು ಹೇಳ್ತಾರೆ ಸುಮಾರು ವರ್ಷದಿಂದ. ಮತ್ತು ಇವರು ಅಧಿಕಾರದಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿ ಇವ್ರು ಏನಾದ್ರು ತಿಂದಿರ್ಬೇಕಲ್ಲ. ಹಂಗಾದ್ರೆ ಇವ್ರು ಯಾಕೆ ಹಿಡಿಲಿಲ್ಲ, ಅವಾಗ ಹಿಡಿಸ್ಲಿಲ್ಲ? ನಾವು ನಮ್ಮ ಸರ್ಕಾರ ಇದ್ದು ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ನೋದಾಗಿದ್ದರೆ ನಾವು ರಕ್ಷಣೆ ಮಾಡ್ಬೋದಿತ್ತು. ನಾವು ಯಾರನ್ನೂ ರಕ್ಷಣೆ ಮಾಡೋ ಇದರಲ್ಲಿಲ್ಲ. ಯಾರೇ ತಪ್ಪು ಮಾಡೋದು ತಪ್ಪು ಅನ್ನೋದನ್ನು ನಾವೆಲ್ಲರೂ ಸಮಾನವಾಗಿ ತಗೊಳ್ತೀವಿ ಅನ್ನೋದಕ್ಕೂ ಇದೊಂದು ಸಾಕ್ಷಿ. ಅವ್ರು BJP ಸರ್ಕಾರ ನಾವು 2 ವರ್ಷ ಆಗಿದೆ, ಅದರಿಂದ ಅವರೇ ಇದ್ರು 4 ವರ್ಷ. ಮತ್ತು ಅವಾಗ ಯಾಕೆ ಕ್ರಮ ತಗೊಂಡಿಲ್ಲ? ಈ ವ್ಯವಹಾರಗಳೇ ನೆನ್ನೆ ಮೊನ್ನೆ ಹುಟ್ಟಿರೋ ಅಂತಲ್ಲ. ತಾವೆಲ್ಲ ಮಾಧ್ಯಮದಲ್ಲಿ ಪೊಲೀಸ್ ರಿಪೋರ್ಟರ್ ನೋಡಿರಿ, ಸುಮಾರು ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ ಅನ್ನೋ ಮಾಹಿತಿನ ನಾನು ನೋಡಿದೆ. ಹಂಗಿದ್ರೆ ಅವಾಗ ಯಾಕೆ ಹಿಡಿಲ್ಲ ಅಂದರೆ ಇವ್ರು ಅವ್ರ ಜೊತೆ ಹೊಂದಾಣಿಕೆ ಮಾಡಿದ್ರು ಅಂದರೆ ಇವ್ರು ಅದ್ರಲ್ಲಿ ಭಾಗಿಯಾಗಿದ್ದಾರೆ, ಇವ್ರನ್ನ ತನಿಖೆ ಮಾಡಬೇಕು ಅನ್ನೋ ನಾನು ಒತ್ತಾಯ ಮಾಡಿದೆ. ಪೊಲೀಸರು ಕಲ್ಪಟ್ಟಿ ಎಲ್ಲ ಹಿಡಿದು ಅಲ್ಲೇ ಮಾಡೋದು ಮುಂದಾಗಿದ್ದಾರೆ. ತಪ್ಪೇ, ನಾನು ಹೇಳೋದ್ನಲ್ರಿ, ಯಾರು ಮಾಡಿದ್ರು ತಪ್ಪೇ. ಶಿಸ್ತು ಮುಖ್ಯ ಜೀವನಕ್ಕೆ. ಶಿಸ್ತಿನ ವಿರುದ್ಧ ಯಾರೇ ಹೋದ್ರೂ ಕ್ರಮ ತಗೊಳ್ಳಿ. ನಾನೇ ಮಾಡಿದ್ರು ಸರಿ, ನೀವೇ ಮಾಡಿದ್ರು ಸರಿ, ಇನ್ನೊಬ್ರು ಮಾಡಿದ್ರು ಸರಿ. ಪಕ್ಷ ಇದರಲ್ಲಿ ಬರೋದಿಲ್ಲ. ಪಕ್ಷ ಏನು ಯಾವುದೂ ಇಂಥವ್ನು ಹೇಳ್ಕೊಡೋದಿಲ್ಲ.